ನಮಸ್ಕಾರ ಗೆಳೆಯರೆ. ರಷ್ಯಾದ ರೋಸೋಬೊರಾನ್ ಎಕ್ಸ್ಪೋರ್ಟ್ ಕಂಪನಿಯು R-37M ಹೈಪರ್ಸಾನಿಕ್ ಲಾಂಗ್ ರೇಂಜ್ ಏರ್ ಟು ಏರ್ ಮಿಸೈಲ್ ಅನ್ನ ಭಾರತದಲ್ಲಿಯೇ ಉತ್ಪಾದಿಸಲಾಗುವುದು ಅಂತ ಅಧಿಕೃತವಾಗಿ ದೃಢಪಡಿಸಿದೆ. ಈ ಕ್ಷಿಪಣಿ ಇಲ್ಲಿಯವರೆಗಿನ ಅತ್ಯಂತ ವೇಗದ ಮತ್ತು ದೀರ್ಘವ್ಯಾಪ್ತಿಯ ಏರ್ ಟು ಏರ್ ಕ್ಷಿಪಣಿಗಳಲ್ಲಿ ಒಂದಾಗಿದೆ. ಇದು 400 ಕಿಲೋಮೀಟರ್ ದೂರದವರೆಗೆ 6 ಮ್ಯಾಕ್ನ ಸ್ಪೀಡ್ ಅಲ್ಲಿ ಹಾರಬಲ್ಲದು. ಸೊ ಬನ್ನಿ, ಈ ಒಪ್ಪಂದವು ಭಾರತಕ್ಕೆ ಯಾಕೆ ಮುಖ್ಯವಾಗಿದೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಆಕ್ಚುಲಿ ಭಾರತ ಈ ಕ್ಷಿಪಣಿಯ ಸಂಪೂರ್ಣ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿಯನ್ನು ಪಡೆಯುವುದರಿಂದ ಕೇವಲ ಅದನ್ನು ಸ್ವತಃ ತಯಾರಿಸುವುದಲ್ಲದೆ ಭಾರತವು ಭವಿಷ್ಯದಲ್ಲಿ 3ನೇ ದೇಶಗಳಿಗೂ ಕೂಡ ರಫ್ತು ಮಾಡಬಹುದು. ಈ ಮೊದಲು ಭಾರತವು ರಷ್ಯಾದ ಸಹಯೋಗದೊಂದಿಗೆ ಬ್ರಹ್ಮೋ ಕ್ಷಿಪಣಿಯನ್ನು ಕೂಡ ರಫ್ತು ಮಾಡಿದಂತೆ ಇದನ್ನು ಕೂಡ ನಾವು ರಫ್ತು ಮಾಡಬಹುದು. ನಾವು ಈ ಏರ್ ಟು ಏರ್ ಮಿಸೈಲ್ಗಳ ಬಗ್ಗೆ ಮಾತಾಡುವುದಾದ್ರೆ, ಪ್ರಸ್ತುತ ಭಾರತವು R-77 ಮತ್ತು ಅಸ್ಟ್ರಾ MK1 ಅನ್ನ ಬಳಸ್ತಾ ಇದ್ದು ಅವುಗಳ ಗರಿಷ್ಠ ವ್ಯಾಪ್ತಿಯು 100ರಿಂದ 110 ಕಿಲೋಮೀಟರ್ ವರೆಗೆ ಅಷ್ಟೇ ಸೀಮಿತವಾಗಿದೆ. ಆದರೆ ಈ R-37 ಮಿಸೈಲ್ ಇವುಗಳಿಗಿಂತ 4 ಪಟ್ಟರಷ್ಟು ಹೆಚ್ಚಿನ ವ್ಯಾಪ್ತಿಯನ್ನ ನೀಡುತ್ತದೆ. R-37M ನ ವಿಶೇಷತೆಯ ಬಗ್ಗೆ ಹೇಳುವುದಾದ್ರೆ, ಇದರ ವ್ಯಾಪ್ತಿಯು 300ರಿಂದ 400 ಕಿಲೋಮೀಟರ್ ಇದ್ದು ಇದರ ವೇಗವು 6 ಮ್ಯಾಕ್ ಆಗಿದೆ. ಇದು ಗೈಡೆನ್ಸ್ ಇನರ್ಷಿಯಲ್ ಜೊತೆಗೆ ಆಕ್ಟಿವ್ ರೇಡಾರ್ ಜೊತೆಗೆ ಡ್ಯೂಯಲ್ ಮೋಡ್ ಸೀಕರ್ ಅನ್ನು ಕೂಡ ಹೊಂದಿದೆ. ಈಗ ನೀವು ಹೀಗೆ ಹೇಳ್ಬಹುದು, ಅಲ್ಲ ಭಾರತ ಇದನ್ನು ಖರೀದಿಸಿದ್ರೆ ಇದರಿಂದ ಭಾರತಕ್ಕೆ ಏನ್ ಸಿಗ್ತದೆ ಅಂತ. ಆಕ್ಚುಲಿ ಗೆಳೆಯರೆ, ಇದು ಭಾರತದ ಸೂಪರ್ ಲಾಂಗ್ ರೇಂಜ್ ಏರ್ ಟು ಏರ್ ಕಿಲ್ ಸಾಮರ್ಥ್ಯವನ್ನ ಹೆಚ್ಚಿಸಲಿದ್ದು LOCಯಾದ್ಯಂತ ಪಾಕಿಸ್ತಾನ ಮತ್ತು ಚೀನಾದ ಫೈಟರ್ ಜೆಟ್ಗಳನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಹಾಗಾಗಿ ಭಾರತ ಇನ್ನು ಮುಂದೆ ಅಮೆರಿಕ ಅಥವಾ ಯುರೋಪಿಯನ್ನಿಂದ ದುಬಾರಿ ಕ್ಷಿಪಣಿಗಳನ್ನ ಖರೀದಿಸುವ ಅಗತ್ಯವಿಲ್ಲ. ಭವಿಷ್ಯದಲ್ಲಿ ಇದು ತನ್ನದೇ ಆದ ಹೈಪರ್ಸೋನಿಕ್ ಏರ್ ಟು ಏರ್ ಕ್ಷಿಪಣಿಯನ್ನ ತಯಾರಿಸುವುದಕ್ಕೆ ಭಾರತಕ್ಕೆ ಸಹಾಯ ಮಾಡ್ತದೆ. ಭವಿಷ್ಯದಲ್ಲಿ ಭಾರತವು ಕೂಡ ಈ ಕ್ಷಿಪಣಿಯನ್ನ ರಫ್ತು ಮಾಡಬಹುದು. ನಾವು ಈ ಪಾಕಿಸ್ತಾನದ ಬಗ್ಗೆ ಮಾತಾಡುವುದಾದ್ರೆ, ಅವರು ಚೀನಾದಲ್ಲಿ ತಯಾರಾದ JF-17 ಬ್ಲಾಕ್ 3 ಮತ್ತು F-16 ಫೈಟಿಂಗ್ ಫಾಲ್ಕನ್ ಅಂತಹ ಅತ್ಯಾಧುನಿಕ ಜೆಟ್ಗಳನ್ನು ಹೊಂದಿದ್ದಾರೆ. ಈ ಜೆಟ್ಗಳ ಗರಿಷ್ಠ ಆಪರೇಷನಲ್ ರೇಂಜು ಕೇವಲ 50ರಿಂದ 100 ಕಿಲೋಮೀಟರ್ಗಳಿಗಷ್ಟೇ ಸೀಮಿತವಾಗಿದ್ದು ಪಾಕಿಸ್ತಾನವು ಯಾವುದೇ ಲಾಂಗ್ ರೇಂಜ್ನ ಏರ್ ಟು ಏರ್ ಕ್ಷಿಪಣಿಯನ್ನ ಹೊಂದಿಲ್ಲ. ಸೊ ಹಾಗಾಗಿ LOCಯಿಂದ ದೂರದಲ್ಲಿರುವಾಗಲೂ ಕೂಡ ನಾವು ಅವುಗಳನ್ನು ಗುರಿಯಾಗಿಸಬಹುದು. ಆದ್ದರಿಂದಲೇ ಈ R-37M ನ 400 ಕಿಲೋಮೀಟರ್ ರೇಂಜು ಪಾಕಿಸ್ತಾನಕ್ಕೆ ದೊಡ್ಡ ಬೆದರಿಕೆಯಾಗಿದೆ. ಹಾಗೇನೆ ಈ ಕಡೆ ಚೀನಾದ ಹತ್ತಿರ PL-15 ಮತ್ತು PL-16 ನಂತಹ ಅಡ್ವಾನ್ಸ್ಡ್ ಏರ್ ಟು ಏರ್ ಕ್ಷಿಪಣಿಗಳು ಇದ್ದು ಇವುಗಳ ಗರಿಷ್ಠ ವ್ಯಾಪ್ತಿಯು 400 ಕಿಲೋಮೀಟರ್ಗಳವರೆಗೆ ಇದೆ. ಇವುಗಳನ್ನ ಚೀನಾ ತನ್ನ ಶೇನ್ಯಾಂಗ್ J-35 ಫೈಟರ್ ಜೆಟ್ಗಳಿಗಾಗಿ ಅಭಿವೃದ್ಧಿಪಡಿಸುತ್ತಿದೆ. ಆದರೆ ಭಾರತವು Su-30 MKI, ರಾಫೇಲ್ ಮತ್ತು ಭವಿಷ್ಯದ MCAN ಅಂತ ಫೈಟರ್ ಜೆಟ್ಗಳಿಗೆ ಈ R-37M ಆಯ್ಕೆಯನ್ನ ಹೊಂದಿರಲಿದ್ದು ಚೀನಾ ವಿರುದ್ಧ ವಾಯು ರಕ್ಷಣೆಯಲ್ಲಿ ಇದು ಅಗಾಧವಾದ ಅಂಚನ್ನ ನೀಡಲಿದೆ. ಹಾಗಾದ್ರೆ ಭಾರತ ಇದನ್ನ ರಫ್ತು ಮಾಡಬಹುದೇ? ಆಕ್ಚುಲಿ ರೋಸೋಬೊರಾನ್ ಎಕ್ಸ್ಪೋರ್ಟ್ ಕಂಪನಿಯು ಈ ಕ್ಷಿಪಣಿಯ ಸಂಪೂರ್ಣ ತಂತ್ರಜ್ಞಾನವನ್ನ ಭಾರತಕ್ಕೆ ವರ್ಗಾಯಿಸಲಾಗುವುದನ್ನೋದನ್ನ ದೃಢಪಡಿಸಿದೆ. ಅಂದ್ರೆ ಭವಿಷ್ಯದಲ್ಲಿ ಭಾರತವು ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡ್ನೊಂದಿಗೆ 3ನೇ ದೇಶಗಳಿಗೂ ಕೂಡ ಮಾರಾಟ ಮಾಡಬಹುದು. ಈಗಾಗಲೇ ಭಾರತ ಬ್ರಹ್ಮೋ ಕ್ಷಿಪಣಿಯನ್ನ ಫಿಲಿಪೈನ್ಸ್ ಮತ್ತು ಇತರೆ ದೇಶಗಳಿಗೆ ರಫ್ತು ಮಾಡಿದ್ದು, ಒಂದ್ ವೇಳೆ ಈ R-37M ಪ್ರಾಜೆಕ್ಟ್ ಯಶಸ್ವಿ ಆದರೆ ಭಾರತದ ರಕ್ಷಣಾ ರಫ್ತು ಮಾರುಕಟ್ಟೆಯನ್ನು ಅದು ಮತ್ತಷ್ಟು ಬಲಪಡಿಸುತ್ತದೆ. ಈಗ ಪ್ರಶ್ನೆ ಏನಂದ್ರೆ, ಈ R-37M ಅನ್ನ Su-30 MKI ನೊಂದಿಗೆ ಸಂಯೋಜಿಸಲಾಗ್ತದ ಅನ್ನೋದು. ಆಕ್ಚುಲಿ R-37M ಅನ್ನು Su-57 ನಂತಹ 5ನೇ ತಲೆಮಾರಿನ ಯುದ್ಧ ವಿಮಾನಗಳಿಗಾಗಿ ಅಭಿವೃದ್ಧಿಪಡಿಸಲಾಗಿದೆ. ಆದರೆ ಭಾರತ ಈ ಕ್ಷಿಪಣಿಯನ್ನ Su-30 MKI ಜೊತೆಗೆ ಮತ್ತು ಭವಿಷ್ಯದಲ್ಲಿ MCAN ನೊಂದಿಗೆ ಸಂಯೋಜಿಸಬಹುದು. ಒಂದ್ ವೇಳೆ ಹೀಗೆ ಸಂಭವಿಸಿದಲ್ಲಿ ಭಾರತೀಯ ವಾಯುಪಡೆಯ ಸಾಮರ್ಥ್ಯವು ಹಲವು ಪಟ್ಟರಷ್ಟು ಹೆಚ್ಚಾಗಲಿದೆ. ಸದ್ಯಕ್ಕಂತೂ ಭಾರತ ಮತ್ತು ರಷ್ಯಾ ನಡುವಿನ ಈ ಒಪ್ಪಂದವು ಭಾರತವನ್ನ ಏರ್ ಟು ಏರ್ ಟೆಕ್ನಾಲಜಿಯಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡುವುದಲ್ಲದೆ ಚೀನಾ ಮತ್ತು ಪಾಕಿಸ್ತಾನದ ಸ್ಪರ್ಧೆಯಲ್ಲಿ ನಮಗೆ ಒಂದು ಅಂಚನ್ನು ನೀಡುತ್ತದೆ. ಮುಂಬರುವ ದಿನಗಳಲ್ಲಿ ಭಾರತವು Su-30 MKI, ರಾಫೇಲ್ ಮತ್ತು MCAN ನೊಂದಿಗೆ ಕಾರ್ಯನಿರ್ವಹಿಸಲು ಸಾಧ್ಯವಾದರೆ ಅದು ಭಾರತೀಯ ವಾಯುಪಡೆಗೆ ಗೇಮ್ ಚೇಂಜರ್ ಕ್ಷಿಪಣಿ ಅಂತಾನೆ ಸಾಬೀತುಪಡಿಸಲಿದೆ. ಹಾಗಾದ್ರೆ ಗೆಳೆಯರೆ, ನಿಮ್ಮ ಅಭಿಪ್ರಾಯವೇನು? ಭಾರತವು R-37M ನೊಂದಿಗೆ ಮುಂದುವರಿಯಬೇಕೆ? ಈ ಕ್ಷಿಪಣಿ ಭಾರತೀಯ ವಾಯುಪಡೆಗೆ ಗೇಮ್ ಚೇಂಜರ್ ಆಗ್ತದೆಯೇ? ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ.